ಇವ್ರು ಇನ್ನೂ 4-5 ವರ್ಷ ಒಳಗೆ ಜೈಲಿನಾಗ ಇರಲಿ ಅಂತ ವಾದ ಮಾಡ್ತಾರೆ. ಎಲ್ಲಿಂದ ಇಡಬೇಕು 90 days ಅಂತ ಪ್ರಾಬ್ಲಮ್ ಅದಾವೆ. ಎಲ್ಲಿಂದ, ವೆದರ್ ದಿ ಕೌಂಟಿಂಗ್ ಆಫ್ ಡೇಸ್ ಫ್ರಮ್ ದಿ ಫೈಲಿಂಗ್ ಆಫ್ FIR ಆರ್ ಫ್ರಮ್ ದಿ ಡೇಟ್ ಆಫ್ ಅರೆಸ್ಟ್. ಮರ್ಡರ್ ಮಾಡಿದ್ದಾರೆ ಅಂತ ಕೇಸ್ ಇತ್ತು. ಆ ಕೇಸ್ನಲ್ಲಿ ನಾನು ಅವರನ್ನು ರಾಣೆಬೆನ್ನೂರು JMFC ಕೋರ್ಟ್ನಲ್ಲಿ ಬೇಲ್ ಮಾಡಿಸಿದಂಥ ಒಬ್ಬ ನ್ಯಾಯವಾದಿ ನಾನು. ವಾಟ್ ಈಸ್ ರಿಕ್ವೈರ್ಮೆಂಟ್? ಅವ್ರನ್ನ ಜೈಲಿನಾಗಿರ್ತಕ್ಕಂಥ ಅವಶ್ಯಕತೆ ಏನಿದೆ? ಸರ್ಕಾರಕ್ಕಾಗಲಿ, ಪೊಲೀಸ್ಗಾಗಲಿ, ನ್ಯಾಯಾಂಗಕ್ಕಾಗಲಿ ಏನಾದರೂ ಅವಶ್ಯಕತೆ ಇದೆ? ಸೊ ಇನ್ ಕೇಸ್ ಆಫ್ ಫೈನಲಿ ದರ್ಶನ್ ಬಗ್ಗೆ ಹೇಳ್ತೀನಿ. ದರ್ಶನ್ ಅವ್ರ ಕೇಸ್ ಏನಾಗ್ತದೆ ಅಂದರೆ, ನಾಳೆ ಬೇಲ್ ಪಿಟಿಷನ್ ಹಾಕ್ತಾರೆ. ನನಗೇನು ಸಹಿತ ಅಥೆಂಟಿಕೇಟೆಡ್ ಆಗಿ ವಕಾಲತ್ ಮಾಡಲಿಕ್ಕೆ ಅವ್ರು ಇನ್ನೂ ನನಗೆ ಆದೇಶ ಕೊಟ್ಟಿಲ್ಲ. ಕೊಟ್ಟರೆ ನಾನು ಹೋಗ್ತೀನಿ. ಎಲ್ಲರೂ ಪ್ರಶ್ನೆ ಅದನ್ನೇ ಕೇಳ್ತಾರೆ, ನೀವು ದರ್ಶನ್ ಕೇಸ್ ಇಡ್ರಿ ಅಂತ. ನಾವು ಹೋಗಿ ಕೇಸನ್ನು ಕೊಡ್ರಿ ಅಂತ ಕೇಳೋದು ನಮ್ಮ ಎಥಿಕ್ಸ್ ಅಲ್ಲ. ಅವರಾಗಿ ಕೊಟ್ಟರೆ ಫೀಸ್ ಕೊಡಲಿ ಬಿಡಲಿ, ನಾ ಕೇಸ್ ನಡೆಸ್ತೀನಿ. ಐ ಆಮ್ ಹ್ಯಾವಿಂಗ್ ಎಬಿಲಿಟಿ ಟು ಗೆಟ್ ರಿಡ್ ಆಫ್ ಸಕ್ಸಸ್ ಇನ್ ದಟ್ ಕೇಸ್. ನನಗೆ ಆ ಕೇಸನ್ನು ಗೆದ್ದಿತೀನಿ ಅನ್ನುವ ಯಾವುದೋ ಒಂದು ಮನೋಬಲ, ಧೈರ್ಯ ನನಗಿದೆ. ಪೊಲೀಸ್ ಚಾರ್ಜ್ ಶೀಟನ್ನು ಪೀಸ್ ಮಾಡಿ ಸುಳ್ಳು ಮಾಡ್ತಾನೆ ಕೋರ್ಟ್ನಲ್ಲಿ. ನ್ಯಾಯಾಂಗದಲ್ಲಿ ದರ್ಶನ್ ಅವರ ಮೇಲಿರ್ತಕ್ಕಂಥ ಕೇಸನ್ನು ಇಂಚಾಗಿ ಸುಳ್ಳು ಮಾಡುವಂಥ, ಪ್ರತಿಯೊಂದು ಹಂತದಲ್ಲಿ ಸುಳ್ಳು ಮಾಡುವಂಥ ಶಕ್ತಿಯನ್ನು ನನಗೆ ತಾಯಿ ಸರಸ್ವತಿ ನನಗೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ಓದ್ತೀನಿ, ಅದರ ಬಗ್ಗೆ ಸ್ಟಡಿ ಮಾಡ್ತೀನಿ, FSL ಬಗ್ಗೆ ಸ್ಟಡಿ ಮಾಡ್ತೀನಿ, ಸೀಸರ್ ಬಗ್ಗೆ ಸ್ಟಡಿ ಮಾಡಿದ್ದೀನಿ, ಇನ್ನೂ ಮಾಡ್ತೀನಿ. ಅದ್ಭುತವಾಗಿ ಕೇಸ್ ನಡೆಸಿ ನಾನು ದರ್ಶನ್ ಅವರ ಕೇಸನ್ನು ಗೆದ್ದೇ ತೀರ್ತೀನಿ ಅನ್ನೋ ಒಂದು ಆತ್ಮಸಾಕ್ಷಿ ಮನೋಬಲ ನನಗಿದೆ. ಸೊ ಆದ್ದರಿಂದ ದರ್ಶನ್ ಕೇಸ್ ಏನೂ ಆಗೋದಿಲ್ಲ. ನಾಳೆ ಬೇಲ್ ಹಾಕ್ತಾರೆ. ನಾಳೆ ಬೇಲ್ ಹಾಕಿದರೆ ಇನ್ನೊಂದು ವಾರದೊಳಗೆ ಇಲ್ಲಿ ರಿಸಲ್ಟ್ ಬರ್ತದೆ. ಎಲ್ಲಿ? ಸೆಷನ್ಸ್ ಕೋರ್ಟ್ನಲ್ಲಿ. ಸೆಷನ್ಸ್ ಕೋರ್ಟ್ ಅಂದ್ರೆ ಜಿಲ್ಲಾ ಮಟ್ಟದ ನ್ಯಾಯಾಲಯ. ಜಿಲ್ಲಾ ನ್ಯಾಯಾಲಯದಲ್ಲಿ ನಾಳೆ ಅರ್ಜಿ ಸಲ್ಲಿಸ್ತಾರೆ. ಅದಕ್ಕೆ ಅಬ್ಜೆಕ್ಷನ್ ಅಂತ PP ಅಂದರೆ ಜಿಲ್ಲಾ ಮಟ್ಟದ PP ಅಂತವ್ರಿಗೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ, ಅವರು ಅಬ್ಜೆಕ್ಷನ್ ಹಾಕ್ಬೇಕು. ಏನು ಹಾಕ್ತಾರೆ? ಇವರು ಓಡೋಗ್ತಾರೆ ಬಿಟ್ಟರೆ, ಇವರು ಸಾಕ್ಷ್ಯನಾಶ ಮಾಡ್ತಾರೆ, ಇವರು ಕಂಪ್ಲೇಂಟಿಗೆ ಅವರಿಗೆ ಹೆದರಿಸ್ತಾರೆ, ಇವರು ಪೊಲೀಸ್ ಆಫೀಸರ್ ಮೇಲೆ ಇನ್ಫ್ಲೂಯೆನ್ಸ್ ತರ್ಬೋದು, ಇವರು ರಾಜಕಾರಣದಿಂದ ಇನ್ಫ್ಲೂಯೆನ್ಸ್ ತರ್ಬೋದು, ಅದಕ್ಕೆ ಇವ್ರಿಗೆ ಜಾಮೀನು ಕೊಡಬೇಡ್ರಿ, ಇವ್ರು ಇನ್ನೂ 4-5 ವರ್ಷ ಒಳಗೆ ಜೈಲಿನಾಗ ಇರಲಿ ಅಂತ ವಾದ ಮಾಡ್ತಾರೆ. ಬಟ್ ವಾಟ್ ಈಸ್ ದಿ ಆನ್ಸರ್ ಫ್ರಮ್ ದಿ ಡಿಫೆನ್ಸ್ ಲಾಯರ್ ಏನಿರ್ತದೆ ಅಂದರೆ, ಇವರು ಎಲ್ಲಿ ಹೋಗೋದಲ್ಲ, ಆ ಬಗ್ಗೆ ನಾವು ಶೂರಿಟಿ ಕೊಡ್ತೀವಿ, ನಾವು ಯಾವ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡೋದಲ್ಲ ಅದ್ರ ಬಗ್ಗೆ ಬಾಂಡ್ ಬರ್ಕೊಡ್ತೀವಿ, ನೀವು ಕೇಳಿದಾಗ ನಾವು ಕೋರ್ಟಿಗೆ ಹಾಜರು ಮಾಡ್ತೀವಿ, ಮತ್ತು ಈಗ ತಾಯಿ ಇದ್ದಾರೆ, ವಯಸ್ಸಾದ ತಾಯಿ ಇದ್ದಾರೆ, ಅವ್ರನ್ನ ನೋಡ್ಕೊಳ್ಬೇಕು, ಆಮೇಲೆ ಹೆಂಡತಿ ಸಣ್ಣ ಮಗು ಇದೆ ಅವ್ರನ್ನ ನೋಡ್ಕೋಬೇಕು, ಮತ್ತು ಈ ಎಲ್ಲ ಅಭಿಮಾನಿಗಳು ಕೆಲವೊಂದು ಸಿನಿಮಾಗಳು ಅರ್ಧಕ್ಕೆ ನಿಂತಿದ್ದಾವೆ, ಆ ಪ್ರೊಡಕ್ಷನ್ಸು ಮತ್ತು ಜನರು ಇದರಿಂದ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಒಂದು ಕಳಕಳಿಯನ್ನು ಹೊಂದಿದಂಥ ಒಂದೊಂದು ಮೆಸೇಜ್ ಕೊಡ್ತಕ್ಕಂಥ ಸಿನಿಮಾಗಳನ್ನು ಇವರು ತೆಗೆಯೋದ್ರಿಂದ ಇವ್ರನ್ನ ಬಿಡದೇ ಇದ್ದರೆ ಅವ್ರ ಸಮಾಜ ಮತ್ತು ಈ ಒಂದು ಸಮಾಜಕ್ಕೆ ಕೊಡ್ತಕ್ಕಂಥ ಮೆಸೇಜು ಮತ್ತು ಅವರ ಹೆಂಡತಿ ಮಗು ಮತ್ತು ಅವರ ವಯಸ್ಸಾದ ತಾಯಿ ಇವರಿಗೆ ತುಂಬಲಾರದ ನಷ್ಟ ಆಗ್ತದೆ. ಆದ್ದರಿಂದ ಜೈಲಿನಲ್ಲಿ ಇಡೋದ್ರಿಂದ ಇವರಿಗೆ ಯಾವುದೂ ಸರ್ಕಾರಕ್ಕಾಗಲಿ ಇನ್ನೊಬ್ಬರಿಗಾಗಲಿ ಲಾಭ ಎಷ್ಟು ದಿವಸ ಜೈಲಿನಾಗ ಇಡ್ತಾರೆ ಅಷ್ಟು ಲಾಭ ಈ ರಂಗಣ್ಣನ ಮೀಡಿಯಾಕ್ಕೆ ಮತ್ತು ಈ ಇನ್ನೊಬ್ಬನ ಅಜಿತನ ಮೀಡಿಯಾಕ್ಕೆ ಮತ್ತು ಅವನು ಯಾರು ಕುಂಟೆಬಿಲ್ಲೆ ಮೀಡಿಯಾ, ಆ 3 ಜನ ಏನು TV ಅದಾವಲ್ಲ ಅವ್ರಿಗೆ ಲಾಭ ಐತಿ ನೋಡ್ರಿ. ದರ್ಶನ ಎಷ್ಟು ದಿವಸ ಒಳಗೆ ಇಡ್ತಾರೆ ಅಷ್ಟು ಲಾಭ ಅವ್ರಿಗೆ ಐತಿ. ಇನ್ನೇನು ಯಾರಿಗೇನು ಹಾನಿ ಇಲ್ಲ. ಏನು ಹೋಗಿ ಇದಕ್ಕೆ ಹೋಗಿ ಏನೋ ದುರ್ಗಕ್ಕೆ ಹೋಗಿ ಅವ್ರ ಪಾಪ ಅವ್ರ ಕಂಪ್ಲೇಂಟ್ ಮನೆಗೆ ಹೋಗಿ ಏನು ಧಮಕಿ ಹಾಕೋಂಥ ಅಂಥ ಸಂದರ್ಭ ಬರೋದೇ ಇಲ್ಲ. ಅವ್ರಿಗೂ ಮಾನವೀಯತೆ ಐತೆ, ಮನುಷ್ಯತ್ವ ಇದೆ. ಅದು 17 ಮಂದಿ ಒಳಗೆ ಯಾರು ಮರ್ಡರ್ ಮಾಡಿದ್ದಾರೆ ಅನ್ನೋ ಒಂದು ಅದು ನಿರ್ಧಾರ ನ್ಯಾಯಾಂಗ ಮಾಡಬೇಕಾಗಿದೆ. ವಕೀಲರುಗಳು ವಾದ ನಾವು ಮಾಡ್ತೀವಿ. ಆದರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನೊಂದು ವಾರದಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ರಿಸಲ್ಟ್ ಬರ್ಬೋದು. ರಿಸಲ್ಟ್ ಬಂದರೆ ದರ್ಶನ್ ಅವರಿಗೆ ಜಾಮೀನು ಇಲ್ಲಿ ಆಗೋದಿಲ್ಲ. ಜಿಲ್ಲಾ ಮಟ್ಟದ ನ್ಯಾಯಾಲಯದಲ್ಲಿ 100ಕ್ಕೆ 95% ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಇದು ನನ್ನ ಅಭಿಪ್ರಾಯ. ಮುಂದೆ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ಗೆ ಹೋದರೆ ಅಲ್ಲಿ ಹೈಕೋರ್ಟ್ನಲ್ಲಿ ವಾಸ್ಟ್ ಪವರ್ಸ್ ಇರ್ತವೆ. ಆಮೇಲೆ ಈಗ ಆಲ್ರೆಡಿ ಈ ಸಸ್ಟೈನ್ಡ್ ದಿ ಜೈಲ್ ಮೋರ್ ದ್ಯಾನ್ 3 months, ಹೆಚ್ಚು ಕಡಿಮೆ 3 ತಿಂಗಳಿಗಿಂತ ಜಾಸ್ತಿ ಜೈಲಿನಲ್ಲಿದ್ದಾರೆ. ಈಗ ಹೆಚ್ಚು ಕಡಿಮೆ ಎಲ್ಲ ಇವು ಆಗಿದ್ದಾವೆ. ಇನ್ನೇನು FSL ರಿಪೋರ್ಟ್ ಅವೆಲ್ಲ ಪ್ಯಾಕ್ ಕವರ್ನೇ ಬರೋವು, ಅವನ್ನ ಯಾರೂ ಹೊಡೆಯೋಕ್ಕೆ ಸಾಧ್ಯ ಇಲ್ಲ. CFSL ಅಂದರೆ ಸೆಂಟ್ರಲ್ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿ ಹೈದರಾಬಾದ್, ಅಲ್ಲಿಂದ ಬರಬೇಕು. ಅವೆಲ್ಲ ಸೀಲ್ಡ್ ಆಗಿ ಸೀದಾ ಕೋರ್ಟಿಗೆ ಬರ್ತವೆ. ಅವು ನಮ್ಮ ಕೈಯಾಗ ಕೊಡೋದಿಲ್ಲ, ಪೊಲೀಸರ ಕೈಯಾಗ ಕೊಡೋದಿಲ್ಲ. ದೆನ್ FSL ಅಂದರೆ ಇಲ್ಲೇ ಕರ್ನಾಟಕದ್ದೇ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ರಿಪೋರ್ಟ್ಸು, ಕೆಲವೊಂದು ಬ್ಲಡ್ ಸ್ಟೇನು, ಅದು ಇದು, ಕೆಲವೊಂದು ಎಲೆಕ್ಟ್ರಾನಿಕ್ ಮೀಡಿಯಾ, ಕೆಲವೊಂದು CD-ಗಳು, ಕೆಲವೊಂದು ಇದರವು ಏನು ಇದು ಲೈಟ್ಸ್ ಏನಂತೀರಿ ಕ್ಯಾಮ್ರಾಗಳು, CC ಕ್ಯಾಮ್ರಾಗಳು, ಅವೆಲ್ಲ ಫೂಟೇಜ್ಗಳು ಅಂಥವೆಲ್ಲ ಇರ್ತವೆ. ಆ ಎಲ್ಲ ಕೆಮಿಕಲ್ ಅನಾಲಿಸಿಸ್ ಏನು ಬರೋದು ಸ್ವಲ್ಪ ಲೇಟ್ ಆಗ್ತದೆ.
ಆ ಡಾಕ್ಯುಮೆಂಟ್ಸ್ ಅವು ಸೀದಾ ಕೋರ್ಟಿಗೆ ಬರ್ತಾವ್ರಿ, ಅದ್ರ ಬಗ್ಗೆ ಏನಿಲ್ಲ, ಇನ್ವೆಸ್ಟಿಗೇಷನ್ ಮುಗಿದಿದೆ. ಸೊ ಆದ್ದರಿಂದ ಜಾಮೀನು ಕೊಡೋಕೆ ಅರ್ಹ ಇದ್ದಾರೆ ಅಂತ ಮಾನ್ಯ ಗೌರವಾನ್ವಿತ ಹೈಕೋರ್ಟ್ನಲ್ಲಿ ನಾವು ವಾದ ಮಾಡಿದರೆ, ವಕೀಲರು ವಾದ ಮಾಡಿದರೆ 100ಕ್ಕೆ 99% ಜಾಮೀನು ಆಗುವ ಸಾಧ್ಯತೆಗಳಿವೆ. ಇದು ನಾಳೆಯಿಂದ ಲೆಕ್ಕ ಹಾಕಿದರೆ ಇನ್ನು 1 ತಿಂಗಳು 1/4 ತಿಂಗಳು 1 ತಿಂಗಳು 1 ತಿಂಗಳು 10 ದಿವಸ ಇಷ್ಟರೊಳಗೆ ದರ್ಶನ್ ಅವರೊಬ್ಬರ ಮಟ್ಟಿಗೆ, ಉಳಿದವ್ರನ್ನ ಹೇಳಲ್ಲ 17 ಮಂದಿದು, ಅದ್ರಾಗ ಯಾರ್ಯಾರ ಮೇಲೆ ಏನು ಎವಿಡೆನ್ಸ್ ಬಂದಿದ್ದಾವೆ ಏನು ಅದೆಲ್ಲ ಅದೆಲ್ಲ ವೈಯಕ್ತಿಕವಾಗಿ ಅದರಲ್ಲಿ ಬರೆದಿರ್ತಾರೆ ಚಾರ್ಜ್ ಶೀಟ್ನಲ್ಲಿ. ಸೊ ದರ್ಶನ್ ಮೇಲೆ ಬಂದಿರತಕ್ಕಂಥ ಡೈರೆಕ್ಟ್ ವೆದರ್ ಕಿಲ್ ದಿ ರೇಣುಕಾ ಸ್ವಾಮಿ ಅನ್ನೋ ಒಂದು ಕ್ವಶನ್ ಬರ್ತದೆ ಮೇಲ್ನೋಟದಲ್ಲಿ, ದರ್ಶನ್ ಅವರೇ ಕೊಂದದಾರ ಅಂತ. ವೆದರ್ ದಿ 302 IPC ಈಸ್ ಅಟ್ರಾಕ್ಟೆಡ್ ಆನ್ ದಿ Darshan himself as per the charge sheet submitted by the final report submitted under section 173 of CRPC, whether it is sustainable or prima facie proof. Is there any prima facie evidence in order to faith on the particular charge sheet ಅಂದರೆ ಗೌರವಾನ್ವಿತ ಹೈಕೋರ್ಟ್ನಲ್ಲಿ prima facie ಪ್ರೂಫ್ಗಳು ಡಾಕ್ಯುಮೆಂಟ್ಸ್ ಇದ್ದಾಗಿನೂ ಕೂಡ ವಾಟ್ ಈಸ್ ನೆಸೆಸಿಟಿ to continue in the judicial custody. So far ದರ್ಶನ್ ಕನ್ಸರ್ಡ್, ದರ್ಶನನ ಒಂದು ವಿಷಯವಾಗಿ ಅವರನ್ನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಮುಂದೆ, ಇದು ನಾವು ಜೈಲಲ್ಲ, ಇದು ನ್ಯಾಯಾಂಗ ಬಂಧನ, ಎಲ್ಲರಿಗೂ ನೆನಪಿರಲಿ, ಇದು ಜೈಲಲ್ಲ, ಇದು ಶಿಕ್ಷೆ ಅಲ್ಲ, ಇದು ನ್ಯಾಯಾಂಗ ಬಂಧನ, ಇದು ವಿಚಾರಣಾಧೀನ ಕೈದಿ ಅಂತೇಳಿ ನ್ಯಾಯಾಂಗದ ವಶದಲ್ಲಿರ್ತಾರೆ, ಪೊಲೀಸ್ ವಶದಲ್ಲಿಲ್ಲ ಅವರು. ನ್ಯಾಯಾಂಗ ಹೇಳುತ್ತದೆ ಇಲ್ಲಿ ಮ್ಯಾಜಿಸ್ಟ್ರೇಟ್ ಆರ್ಡರ್ ಮಾಡಿದ್ದಾರೆ ಅಲ್ಲಿ ಇಡ್ರಿ ಅವ್ರನ್ನ ಅಂತ. ನಾಳೆ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಚಾರ್ಜ್ ಶೀಟ್ ಹೋಗ್ತದೆ, ಅವರು ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಹೇಳ್ತಾರೆ, ಅವರು ರಿಮಾಂಡ್ ಮಾಡ್ತಾರೆ. ಚಾರ್ಜ್ ಶೀಟ್ ಹಾಕಿಂದ 14 ದಿವಸಕ್ಕೊಮ್ಮೆ ಮಾಡೋಕ್ಕೆ ಬರಲ್ರಿ. ಟಿಲ್ ಫೈಲಿಂಗ್ ಆಫ್ ದಿ ಚಾರ್ಜ್ ಶೀಟ್ ಅಂಡರ್ ಸೆಕ್ಷನ್ 193 ದಿ ಮ್ಯಾಜಿಸ್ಟ್ರೇಟ್ ಹ್ಯಾವಿಂಗ್ ದಿ ಪವರ್ ಟು ಎಕ್ಸ್ಟೆಂಡ್ ದಿ ಅಕ್ಯೂಸ್ಡ್ ಫಾರ್ 14 days. 14 days ಜೆ ಸಿ ರಿಮಾಂಡ್ ಮಾಡಲಿಕ್ಕೆ ಅಧಿಕಾರ ವ್ಯಾಪ್ತಿದೆ. 15 ದಿವಸ ಅಥವಾ 16 ದಿವಸ ಅಂತ ಮಾಡೋಕ್ಕೆ CRPC ಒಳ ಪ್ರಾವಿಷನ್ ಇಲ್ಲ. ಆದ್ದರಿಂದ ಇಫ್ ದಿ ಪೊಲೀಸ್ ಫೇಲ್ ಟು ಸಬ್ಮಿಟ್ ದಿ ಚಾರ್ಜ್ ಶೀಟ್ ಅಂಡರ್ ಸೆಕ್ಷನ್ 173, ಆಲ್ ದಿ ಅಕ್ಯೂಸ್ಡ್ ಕುಡ್ ಬಿ ರಿಲೀಸ್ಡ್ ಅಂಡರ್ ಸೆಕ್ಷನ್ 167 ಕ್ಲಾಸ್ 2 ಆಫ್ CRPC. ಇವರು ಚಾರ್ಜ್ ಶೀಟನ್ನು ಹಾಕದೇ ಇದ್ದಿದ್ರೆ 167 ಕ್ಲಾಸ್ 2 ಕೆಳಗೆ ಮರ್ಡರ್ ಕೇಸ್ನಾಗ ನಾನೇ 92ದಾಗೆ ಜೂನ್ 18ಕ್ಕೆ ನಾನೇ ಮರ್ಡರ್ ಕೇಸ್ನೇ ಬೇಲ್ ಮಾಡಿಸಿದ್ದೆ. ಯಾಕೆ ಅಂದರೆ ಇವರು 90 ದಿವಸದೊಳಗೆ ಚಾರ್ಜ್ ಶೀಟ್ ಹಾಕಲಿಲ್ಲ ಮರ್ಡರ್ ಕೇಸ್ನಿಗೆ. 91ನೇ ದಿವಸ ಹಾಕಿದ್ರು ಕೆಂಚಕ್ನವ್ರು ಅಂತೇಳಿ. CPI ವಾಸ್ ದೇರ್ ಇನ್ ದಿ ಇಯರ್ 1992. ಜೂನ್ 18ಕ್ಕೆ ಜಜ್ಮೆಂಟನ್ನು ತೆಗಿಸಿ ನೋಡಿಸಿದರೆ ಇಲ್ಲಿ SB ಗುಂಜಿಗಾವಿ ಅಂತ ಜಡ್ಜ್ ಇದ್ದರು. JMFC ಕೋರ್ಟ್ನಲ್ಲಿ ನಾನು ವಾದ ಮಾಡಿ ಮರ್ಡರ್ ಕೇಸ್ನಲ್ಲಿ JMFC ಕೋರ್ಟ್ನಲ್ಲಿ 92ರಲ್ಲಿ ಜೂನ್ ತಿಂಗಳಲ್ಲಿ 18ನೇ ತಾರೀಕಿಗೆ ನನ್ನ ಜಜ್ಮೆಂಟ್ ಆಗಿದೆ. ಅವನ ಹೆಸರು ಶಂಕರಪ್ಪ ಹಾಡಿನವರಂತ, ಇನ್ನೊಬ್ಬ ನಿಂಗಪ್ಪ ಅಂತೇಳಿ, ಇಬ್ಬರನ್ನ ಮರ್ಡರ್ ಕೇಸ್ನಿಂದ 302 ಒಂದು ಯಾವುದೋ ಕರ್ಬಸಮ್ಮ ಮೇದಾರ್ ಅಂತ ಒಂದು ತುಮ್ಮಿನಕಟ್ಟಿ ಹತ್ರ ಮರ್ಡರ್ ಆಗಿತ್ತು. ಅದನ್ನ ಇವ್ರು ಮಾಡಿದ್ದಾರೆ, ಡೈರೆಕ್ಟ್ ಆಯಮ್ಮನ್ ಮರ್ಡರ್ ಮಾಡಿದ್ದಾರೆ ಅಂತ ಕೇಸ್ ಇತ್ತು. ಆ ಕೇಸ್ನಲ್ಲಿ ನಾನು ಅವರನ್ನು ರಾಣೆಬೆನ್ನೂರು JMFC ಕೋರ್ಟ್ನಲ್ಲಿ ಬೇಲ್ ಮಾಡಿಸಿದಂಥ ಒಬ್ಬ ನ್ಯಾಯವಾದಿ ನಾನು. ಐ ಆಮ್ ಪ್ರೌಡ್ ಅಬೌಟ್ ಇಟ್. ಯಾಕೆಂದ್ರೆ 90 ದಿವಸದೊಳಗೆ ಹಾಕಿದ್ದೇವೆ ಅಂತ ಅಂದ್ರೆ ಅವರು, ನಾನು ಅದನ್ನು ಲೆಕ್ಕ ಹಾಕ್ತಾ ಇದ್ದೆ. ಫ್ರಮ್ ದಿ ಡೇಟ್ ಆಫ್ FIR, ಫ್ರಮ್ ದಿ ಡೇಟ್ ಆಫ್ ಅರೆಸ್ಟ್, ಇವೆಲ್ಲ ಇರಬೇಕು. ಫ್ರಮ್ ದಿ ಡೇಟ್ ಆಫ್ ಅರೆಸ್ಟ್ ದಿ ಪ್ರಾಸಿಕ್ಯೂಷನ್ ಶಾಲ್ ಸಬ್ಮಿಟ್ ದಿ ರಿಪೋರ್ಟ್ ಅಂತ ಕ್ರಿಮಿನಲ್ ಲಾಜರಲ್ಲಿ 1985 ಆಂಧ್ರ ಪ್ರದೇಶ್ ಹೈಕೋರ್ಟ್ ಜಜ್ಮೆಂಟ್ಸು, ನಮ್ಮ ಕರ್ನಾಟಕ ಹೈಕೋರ್ಟ್ ಜಜ್ಮೆಂಟ್ಸ್ ಅದಾವೆ. ಎಲ್ಲಿಂದ ಹಿಡ್ಬೇಕು 90 days ಅಂತ ಪ್ರಾಬ್ಲಮ್ ಅದಾವೆ. ಎಲ್ಲಿಂದ, ವೆದರ್ ದಿ ಕೌಂಟಿಂಗ್ ಆಫ್ ಡೇಸ್ ಫ್ರಮ್ ದಿ ಫೈಲಿಂಗ್ ಆಫ್ FIR ಆರ್ ಫ್ರಮ್ ದಿ ಡೇಟ್ ಆಫ್ ಅರೆಸ್ಟ್, ಹಿಂಗೆ ಬರ್ತವೆ. ಹಾಗಾಗಿ FIR ಆದ ತಾರೀಕಿನಿಂದ ಹಿಡಿಬೇಕು ಅಂತ ಕೆಲವೊಂದು ಡಿಸಿಷನ್ ಇದ್ದರೆ, ಅರೆಸ್ಟ್ ಮಾಡಿ ಡೇಟ್ನಿಂದ ಹಿಡಿಬೇಕು ಅಂತ ಇದೆ. ಆದರೆ ಇಲ್ಲಿ ದಟ್ ಕ್ವಶನ್ ಡಸಂಟ್ ಅರೈಸ್. 90 ದಿವಸದೊಳಗೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಸೊ ಆದ್ದರಿಂದ ಈಗ ಇನ್ವೆಸ್ಟಿಗೇಷನ್ ಇಲ್ಲಲ್ಲ. ವಾಟ್ ಈಸ್ ರಿಕ್ವೈರ್ಮೆಂಟ್? ಅವ್ರನ್ನ ಜೈಲಿನಾಗಿರ್ತಕ್ಕಂಥ ಅವಶ್ಯಕತೆ ಏನಿದೆ? ಸರ್ಕಾರಕ್ಕಾಗಲಿ ಪೊಲೀಸ್ಗಾಗಲಿ ನ್ಯಾಯಾಂಗಕ್ಕಾಗಲಿ ಏನಾದರೂ ಅವಶ್ಯಕತೆ ಇದೆ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಆ ಕಾರಣದಿಂದ ದರ್ಶನ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇನ್ನು 1 ತಿಂಗಳ 10-20 ದಿವಸದೊಳಗೆ, 1 ತಿಂಗಳಿಂದ 20 ದಿವಸ ಅಂದರೆ 50 ದಿವಸದ ಒಳಗೆ ಅವರು ಜಾಮೀನಿನ ಮೇಲೆ ಕಂಡೀಷನ್ ಮೇಲೆ
ಮಾನ್ಯ ಗೌರವಾನ್ವಿತ ಹೈಕೋರ್ಟಿನ ಆದೇಶದ ಮೇಲೆ ದರ್ಶನ್ ಅವರು ಹೊರಗೆ ಬರ್ತಾರಾ ಅಂತ ನನ್ನ ಕಾನೂನು ಮತ್ತು ಕಾನೂನು ಓದಿದ ಅನುಭವದ ಆಧಾರದ ಮೇಲೆ, ಕಾನೂನುಗಳ ವಿಶ್ಲೇಷಣೆಯ ಮೇಲೆ ಮತ್ತು ಅಲ್ಲಿರ್ತಕ್ಕಂಥ ಚಾರ್ಜ್ ಶೀಟ್ಗಳು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಅವರು 99% ಇನ್ನು 50 ದಿವಸದ ಒಳಗೆ ಬರ್ತಾರೆ. ಆದ್ದರಿಂದ ಯಾವ ಅಭಿಮಾನಿಗಳಾಗಲಿ ಅವರ ಫ್ಯಾಮಿಲಿ ಆಗಲಿ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ನನ್ನ ಈ ಒಂದು ಸಬ್ಮಿಷನನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.